ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಚಂಡಿಕಾ ಫ್ಯಾಷನ್ ಡಿಸೈನ್ ಆ್ಯಂಡ್ ಟೈಲರಿಂಗ್. ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಹಾಗೂ ಇಂದಿನ ಶುಭೋದಯ. ಶ್ರೀ ಚಂಡಿಕಾ ಹೊಲಿಗೆ ತರಬೇತಿ ಸಂಚಿಕೆ 32 ಸ್ವಾಗತ ಸುಸ್ವಾಗತ ಎಲ್ರಿಗೂ. ಫ್ರೆಂಡ್ಸ್, ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ದು ಮಕ್ಕಳ ಸಿಂಪಲ್ ಟೋಪಿ ಸ್ಟಿಚಿಂಗ್ ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ. ಇಂದಿನ ಸಂಚಿಕೆಯಲ್ಲಿ ಫ್ರೆಂಡ್ಸ್ ನಾವು ಮೊದಲೇ ಮಾಡಿಟ್ಟಿದ್ದ ಹುಕ್ಸ್ ಪಟ್ಟಿ ಹಾಗೂ ಗುಂಡಿ ಪಟ್ಟಿ, ಹುಕ್ಸೈ ಹಾಗೂ ಗುಂಡಿ ಪಟ್ಟಿ, ಗುಂಡಿ ಹೋಲ್ ಪಟ್ಟಿಗೆ ನಾವು ಹುಕ್ಸ್ ಮತ್ತು ಗುಂಡಿ ಇಡೋದು ಹೇಗಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಇದು ನಾವು ಹೊಲ್ದಿರೋವಂಥ ಹುಕ್ಸ್ ಮತ್ತು ಗುಂಡಿ ಪಟ್ಟಿ. ಇದು ಹುಕ್ಸ್ ಪಟ್ಟಿಯ ಒಳಭಾಗ, ಬಟ್ಟೆಯ ಒಳಭಾಗ ಸೈಡು. ಇದು ಹುಕ್ಸ್ ಹಾಗೂ ಬಟನ್ ಹೋಲಿನ ಸೈಡು. ಇದು ಹುಕ್ಸೈ ಹಾಗೂ ಬಟನ್ ಇಡೋ ಪಟ್ಟಿ. ಈಗ ನಾವು ಮೊದಲಿಗೆ ಹುಕ್ಸ್ ಹೇಗೆ ಇಡೋದನ್ನು ತಿಳ್ಕೊಳ್ಳೋಣ. ಹುಕ್ಸ್ ಪಟ್ಟಿ ಹಾಗೂ ಬಟನ್ ಹೋಲ್ ಪಟ್ಟಿ ಎರಡು ಒಂದೇ ರೀತಿಯದ್ದಾಗಿರುತ್ತೆ. ಒಳಗೆ ಪೂರ್ತಿಯಾಗಿ ನಾವು ಮಡಚಿ ಯಾವುದನ್ನು ಹೊಲ್ಕೊಂಡಿರ್ತೀವೋ ಅದು ಹುಕ್ಸ್ ಪಟ್ಟಿ ಹಾಗೂ ಬಟನ್ ಹೋಲ್ ಮಾಡೋಕ್ಕೆ ಬಳಸುವಂಥ ಪಟ್ಟಿ. ಈಗ ನಾವು ಹುಕ್ಸನ್ನು ಹೇಗೆ ಇಡೋದಂತ ತಿಳ್ಕೊಳ್ಳೋಣ. ನೋಡಿ, ಈ ಪಟ್ಟಿಯ ಮಧ್ಯಭಾಗಕ್ಕೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪಟ್ಟಿಯ ಎರಡು ತುದಿಯನ್ನು ಮಡಚಿಕೊಂಡಾಗ ಮಧ್ಯಕ್ಕೆ ಮಾರ್ಕಿಂಗ್ ಮಾಡ್ಕೋಬೇಕು. ಒಳಭಾಗದಿಂದ ನೋಡಿ, ಇಲ್ಲಿ ಈ ಥರ ಒಳಭಾಗದಿಂದ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಹುಕ್ಸ್ ಪಟ್ಟಿ ಹಾಗೂ ಗುಂಡಿ ಕಾಜ ಪಟ್ಟಿ ಎರಡು ಒಂದೇ ಆಗಿರೋದ್ರಿಂದ ನಾನು ಇಲ್ಲಿ ಮಧ್ಯ ಮಾರ್ಕ್ ಮಾಡಿಕೊಂಡು ಮೇಲ್ಭಾಗದಲ್ಲಿ ಹುಕ್ಸಿ ಹೇಗೆ ಇಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದರ ಕೆಳಭಾಗದಲ್ಲಿ ಗುಂಡಿ ಕಾಜವನ್ನು ಹೇಗೆ ಇಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನು ಇದಕ್ಕಾಗಿ ದಾರನ 3 ಎಳೆ ಮಾಡಿಕೊಂಡು ಸೂಜಿಗೆ ಪೋಣಿಸ್ಕೊತಾ ಇದ್ದೀನಿ. ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದನ ತಗೊಂಡು 3 ಎಳೆ ಮಾಡ್ಕೊತಿದ್ದೀನಿ. ನೋಡಿ, ಇದು 2 ಎಲೆ. ನೋಡಿ, ಇದು 2 ಎಲೆ. 2 ಎಲೆಯನ್ನು 2 ಎಲೆಗೆ ಇದನ್ನು ಜಾಸ್ತಿ ಇರೋದನ್ನು ಮತ್ತೆ ಈ ಕಡೆ ಮಡಚಿದಾಗ ಇದು 3 ಎಲೆ ಆಗುತ್ತೆ. ನೋಡಿ, ಇದು 3 ಎಲೆಯ ದಾರಾನ ನಾನು ಸೂಜಿಗೆ ಪೋಣಿಸ್ಕೊತಾ ಇದ್ದೀನಿ. ನೋಡಿ, ಇದು ಪೋಣಿಸ್ಕೊಂಡಿದ್ದಾಗಿದೆ. ಇದನ್ನು ಡಬಲ್ ಮಾಡಿದಾಗ ಇದು 6 ಎಲೆ ಆಗುತ್ತೆ. ನೋಡಿ, ನಾನು ಇವಾಗ ತುದಿಗೆ ಗಂಟನ್ನು ಹಾಕ್ಕೊಂಡಿದ್ದೀನಿ. ಇದು ನಾನು ಹುಕ್ಸ್ ಇಡುವ ವಿಧಾನ. ಈ ಥರ ಇಟ್ಕೊಂಡು ನೋಡು, ಈ ಮೊದಲ ಹೋಲಿಗೆ ಸೂಜಿಯನ್ನು ಎಳ್ಕೊಳ್ಬೇಕು ಈ ಥರ. ನೋಡಿ, ಇವಾಗ ತೋರು ಬೆರಳಿಗೆ ಹುಕ್ಸನ್ನು ಹೆಬ್ಬೆರಳಲ್ಲಿ ಇಟ್ಕೊಂಡು ತೋರು ಬೆರಳಿಗೆ ದಾರನ ಸುತ್ತ ಹಾಕ್ಕೊಂಡು ಹೆಬ್ಬೆರಳಿನ ಅಡಿಗೆ ದಾರವನ್ನು ಇಟ್ಕೊಂಡು ನೋಡಿ, ತೋರು ಬೆರಳಿಗೆ ಈ ಥರ ಸುತ್ತಕೊಂಡು ಈ ದಾರನ ಹೀಗೆ ಇಟ್ಟು ಮತ್ತೆ ಹೆಬ್ಬೆರಳನ್ನು ದಾರದ ಮೇಲೆ ಇಟ್ಕೊಂಡು ಇನ್ನೊಂದು ಬಾರಿ ಸೂಜಿನ ಚುಚ್ಕೊಂಡು ಮೇಲಕ್ಕೆ ಎಳ್ಕೋಬೇಕು. ನೋಡಿ, ಈ ಥರ. ನೋಡಿ, ಈ ಥರ ಎಳ್ಕೋಬೇಕು. ಇದು ಗಂಟು ಥರ ಆಗುತ್ತೆ. ನೋಡಿ, ಈ ಥರ ಗಂಟು ಥರ ಆಗುತ್ತೆ. ಇದನ್ನು ಟೈಟ್ ಮಾಡಿ ಎಳ್ಕೋಬೇಕು. ಈಗ ಮತ್ತೊಂದು ಬಾರಿ ನೋಡಿ, ಈಗ ಹುಕ್ಸನ್ನು ಇಟ್ಕೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇನ್ನೊಂದು ಬಾರಿ ಅದೇ ದಾರನ ಈ ಥರ ಚುಚ್ಚಿ ಎಳ್ಕೋಬೇಕು. ನೋಡಿ, ಗಂಟಾಗಿದೆ, 2 ಬಾರಿ ಗಂಟಾಗಿದೆ. ಇವಾಗ ನೋಡಿ, ಈ ಸೂಜಿಯ ಮುಂಭಾಗಕ್ಕೆ ದಾರ ಬರೋ ಥರ ಇಲ್ಲಿ ಒಳಗಿಂದ ಚುಚ್ಕೊಂಡು ಇಲ್ಲಿ ಎಳ್ಕೋಬೇಕು. ಈ ಥರ ಹೊರಗಡೆ ನೋಡಿ ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ಎಳ್ಕೋಬೇಕು ಮುಂಭಾಗ.
ನೋಡಿ ಈ ಥರ ಎಳ್ಕೋಬೇಕು. ಇವಾಗ ನೋಡಿ ಮಿಕ್ಸಿನ ಒಳಭಾಗಕ್ಕೆ ಈ ಥರ ಸೂಜಿಯನ್ನು ಚುಚ್ಕೊಂಡು ಆದಮೇಲೆ ನೋಡಿ ಈ ದಾರನ ಹುಕ್ಸಿನ ಮಧ್ಯಕ್ಕೆ ನೋಡಿ ಕೊಟ್ಟು ಎಳ್ಕೊಂಡಾದ ನಂತರ ಈ ಸೂಜಿನ ಸೀದಕ್ಕೆ ಎಳ್ಕೊಬೇಕು. ಈ ಥರ ಎಳೆದಾಗ ಈ ಥರ ಗಂಟು ಥರ ಆಗತ್ತೆ. ಈ ಗಂಟು ಟೈಟಾಗಿ ನೋಡಿ, ಈ ಗಂಟನ್ನು ಟೈಟಾಗಿ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಮತ್ತೊಂದು ಬಾರಿ ನೋಡಿ ಈ ಕಡೆ ಮತ್ತೆ ಈ ಕಡೆ ಗಂಟು ಬಂದಿದೆ, ಮತ್ತು ಸೂಜಿಯ ಒಳಭಾಗ ಮತ್ತು ಲೆಫ್ಟ್ ಈ ಕಡೆಗೆ ಹಾಕಿ ಲೆಫ್ಟ್ ಸೈಡಿಗೆ ಹಾಕ್ಕೊಂಡು ಮತ್ತೊಂದು ಬಾರಿ ಸೂಜಿಯಿಂದ ಇಲ್ಲಿ ನೋಡಿ ಈ ಥರ ಹೊರಭಾಗಕ್ಕೆ ಈ ಥರ ಚುಚ್ಚಿ ಎಳ್ಕೋಬೇಕು. ದಾರನ ಈ ಥರ ಎಳ್ಕೋಬೇಕು ಫುಲ್ಲಾಗಿ. ಈ ಥರ ಪೂರ್ತಿಯಾಗಿ ಎಳ್ಕೋಬೇಕು. ಈಗ ಮತ್ತೆ ಸೇಮ್ ಅದೇ ಟೈಪಲ್ಲಿ ಇಲ್ಲಿ ನೋಡಿ, ಇಲ್ಲಿ ಒಳಭಾಗಕ್ಕೆ ಮತ್ತೊಂದು ಬಾರಿ ಈ ಥರ ಚುಚ್ಚಿಕೊಂಡು ಈ ದಾರನ ಮತ್ತೆ ಈ ಹುಕ್ಸಿನ ಮಧ್ಯಕ್ಕೆ ನೋಡಿ, ಹುಕ್ಸಿನ ಮಧ್ಯಕ್ಕೆ ಹಾಕ್ಕೊಂಡು ಮತ್ತೆ ಈ ಸೂಜಿನ ಎಳ್ಕೋಬೇಕು. ಮತ್ತೆ ಈ ಥರ ಗಂಟು ಮಾಡಿ ಎಳ್ಕೋಬೇಕು ಪೂರ್ತಿಯಾಗಿ. ನೋಡಿ ಎಳ್ಕೊಂಡಿದ್ದಾಗಿದೆ. ಈಗ ಮತ್ತೆ ನೋಡಿ ಇಲ್ಲಿಂದ ಒಳಗಡೆಗೆ ಬಟ್ಟೆಯ ಒಳಗಡೆಯಿಂದ ಇನ್ನೊಂದು ಹೋಲ್ ತನಕ ಈ ಥರ ಈ ಹೋಲ್ ಇದೆಯಲ್ಲ, ಹೋಲ್ ತನಕ ದಾರನ ಎಳ್ಕೋಬೇಕು. ಈ ಥರ ಹೆಬ್ಬೆರಳಿಗೆ ಸುತ್ತಕೊಂಡು ಈ ಹೋಲಿಗೆ ಹಾಕಿ ಈ ಥರ ಎಳ್ಕೊಂಡಾಗ ಗಂಟಾಗತ್ತೆ. ಈ ಥರ 2 ಬಾರಿ ಎಳ್ಕೋಬೇಕು. ಮತ್ತು ಪಕ್ಕದಲ್ಲಿ 2 ಬಾರಿ ಆದ ನಂತರ ಮತ್ತೆ ಪಕ್ಕದಲ್ಲಿರುವ ಹೋಲಿಗೆ ಹಾಕ್ಕೊಂಡು ಸೂಜಿಯನ್ನು ಎಳ್ಕೋಬೇಕು. ಈ ಥರ ಈಗ ಮತ್ತೊಂದು ಬಾರಿ ಈ ಹೋಲಿಗೆ ಹಾಕ್ಕೊಂಡು ಎಳೆದಾಗ ಈ ಸೂಜಿನ ನೋಡಿ, ಈ ಸೂಜಿನ ಮತ್ತೆ ಈ ಹೋಲೊಳಗೆ ಹಾಕಿ ಇದನ್ನು ಟೈಟ್ ಮಾಡ್ಕೊಂಡು ಈಗ ಮತ್ತೆ ಈ ದಾರನ ಎಳ್ಕೊಂಡ್ರೆ ಡಬಲ್ ಗಂಟಾಗತ್ತೆ. ರೆಡಿ. ಇವಾಗ ಮತ್ತೊಂದು ಹುಚ್ಚಿಡಬೇಕಾದ್ರೆ ನೋಡಿ, ನಾನಿಲ್ಲಿ ಬಟ್ಟೆಯ ಇನ್ನೊಂದು ಭಾಗದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ದಾರವನ್ನು ಮೇಲ್ಗಡೆ ಕಾಣದೇ ಇರೋ ಥರ ಇಲ್ಲಿ ಒಳಗಡೆಯಿಂದನೇ ನಾನು ಇಲ್ಲಿ ತನಕ ಚುಚ್ಚಿ ಎಳ್ಕೊತಾ ಇದ್ದೀನಿ. ನೋಡಿ ಈ ಥರ ನೋಡಿ, ಈ ಥರ ಎಳ್ಕೊಂಡು ನಾನಿಲ್ಲಿ ಒಂದೇ ಒಂದು ಗಂಟನ ಹಾಕ್ಕೊತಾ ಇದ್ದೀನಿ. ನೋಡಿ ಈ ಥರ ಒಂದೇ ಒಂದು ಗಂಟನ ಈ ಥರ ಹಾಕ್ಕೊತಿದ್ದೀನಿ. ನೋಡಿ ಈ ಥರ ಗಂಟಾಕಿ ಎಳ್ಕೊತಾ ಇದ್ದೀನಿ. ಈಗ ಮತ್ತೆ ಇಲ್ಲಿ ಮಾರ್ಕ್ ಮಾಡಿರೋಲ್ಲಿ ಇನ್ನೊಂದು ಹುಕ್ಸನ್ನು ಇಡ್ತಾ ಇದ್ದೀನಿ. ನೋಡಿ ಈ ಥರ ಹೆಬ್ಬೆರಳಿಂದ ಇಟ್ಕೊಂಡು
ನೋಡಿ ತೋರ್ಬೆರಳಿಗೆ ಈ ಥರ ಸುತ್ತಕೊಂಡು ಈ ಥರ ಎಳೆದಾಗ ಗಂಟಾಗತ್ತೆ. ಈ ಪ್ರೊಸೆಸ್ನ 2 ಬಾರಿ ಮಾಡಬೇಕು. ಈ ಥರ 2 ಬಾರಿ ಮಾಡಿದ ನಂತರ ನೋಡಿ ಇಲ್ಲಿಂದ ಸೂಜಿ ಹುಕ್ಸಿನ ಮುಂಭಾಗಕ್ಕೆ ಈ ಥರ ಎಳ್ಕೋಬೇಕು ದಾರನ. ಮತ್ತು ಬಟ್ಟೆಯ ಒಳಭಾಗಕ್ಕೆ ಹುಕ್ಸ್ ಕಡೆಗೆ ಸೂಜಿನ ಚುಚ್ಕೊಂಡು ದಾರನ ಹುಕ್ಸ್ ಮಧ್ಯೆ ಎಳ್ಕೊಂಡು ಮತ್ತೆ ಸೂಜಿಯನ್ನು ಮೇಲಕ್ಕೆ ಎಳ್ಕೋಬೇಕು. ನೋಡಿ ಈ ಥರ ನೋಡಿ ಈ ಕಡೆ ಮತ್ತೆ ಹುಕ್ಸ್ ಬಟ್ಟೆಯ ಹೊರಭಾಗಕ್ಕೆ ಸೂಜಿಯನ್ನು ಚುಚ್ಚಿ ಎಳ್ಕೊತಾ ಇದ್ದೀನಿ. ನೋಡಿ ಈ ಥರ ಸರಿಯಾಗಿ ನೋಡ್ಕೊಳ್ಳಿ. ನೋಡಿ ಈ ಥರ ಮತ್ತು ಈ ಥರ ಒಳಭಾಗಕ್ಕೆ ಚುಚ್ಚಿ ಈ ದಾರನ ಹುಕ್ಸ್ ಮಧ್ಯಕ್ಕೆ ಹಾಕ್ಕೊಂಡು ಮತ್ತೆ ಈ ಸೂಜಿನ ಎಳ್ಕೋಬೇಕು. ದಾರನ ಗಟ್ಟಿಯಾಗಿ ಎಳ್ಕೋಬೇಕು ಈ ಥರ. ಈಗ 2ನೇ ಹುಕ್ಸಿಗೆ ಈ 2ನೇ ಹೋಳಿಗೆ ಹೋಲ್ ಹತ್ರ ಸೂಜಿನ ನಾನು ಬಟ್ಟೆ ಒಳಗಡೆ ಮೇಲ್ಗಡೆ ಕಾಣದೇ ಇರೋ ಥರ ಈ ಥರ ಹಾಕಿ ತರ್ತಾ ಇದ್ದೀನಿ. ನೋಡಿ ಆಗಿದೆ. ಈಗ ಈ ಹೋಲೊಳಗೆ ಸೂಜಿನ ಹಾಕಿ ಎಳ್ಕೊತಾ ಇದ್ದೀನಿ. ಈಗ ಈ ತೋರು ಬೆರಳಿಗೆ ದಾರನ ಹಾಕ್ಕೊಂಡು ದಾರ ಟೈಟ್ ಮಾಡಿಕೊಂಡು ಈಗ 2 ಬಾರಿ ಈ ಥರ ತೋರು ಬೆರಳಿಗೆ ದಾರನ ಹಾಕ್ಕೊಂಡು ಹೆಬ್ಬೆರಳನ್ನು ಈ ದಾರದ ಮೇಲೆ ಇಟ್ಕೊಂಡು ನೋಡಿ ಹೋಲೊಳಗೆ ಮತ್ತೆ ದಾರನ ಹಾಕಿ ಎಳ್ಕೋಬೇಕು. ದಾರನ ಗಟ್ಟಿ ಇಟ್ಕೋಬೇಕು, ಇಲ್ಲಾಂದರೆ ದಾರ ಲೂಸ್ ಆಗುತ್ತೆ. ನೋಡಿ 2 ಬಾರಿ ಆಗಿದೆ. ನಾನು ಮತ್ತೆ ಮೊದಲ ಹೋಳಿಗೆ ಸೂಜಿಯನ್ನು ಚುಚ್ಚಿ ಎಳ್ಕೊತಾ ಇದ್ದೀನಿ. ಇದು 1 ಗಂಟೆ ಆಗಬೇಕಷ್ಟೆ. ಥರ ಹಾಕ್ಕೊಂಡು ಮತ್ತೆ 2ನೇ ಹೋಳಿಗೆ ಸೂಜಿನ ಚುಚ್ಚಿ ಎಳ್ಕೋಬೇಕು. ನೋಡಿ ಇವಾಗ ಇದು ಗಂಟು ಥರ ಆಗಿದೆ 2ನೇ ಹೋಳಿಗೆ. ಮತ್ತೆ ಈಗ ಈ ಹೋಲೊಳಗೆ ಸೂಜಿಯನ್ನು ಹಾಕ್ಕೊಂಡು ಈ ಗಂಟನ್ನು ಟೈಟ್ ಮಾಡ್ಕೋಬೇಕು. ಮತ್ತೀಗ ಈ ಸೂಜಿಯನ್ನು ಎಳ್ಕೋಬೇಕು. ಈಗ ಡಬಲ್ ಗಂಟೆ ಆಗೋಗಿರುತ್ತೆ. ಇವಾಗ ನೋಡಿ ಸೂಜಿ ಹುಕ್ಸ್ ಹಚ್ಚಿದ್ದಾಗಿದೆ. ಇದು ನಾನು ಹುಕ್ಸ್ ಹಚ್ಚುವ ವಿಧಾನ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ವಂದನೆಗಳೊಂದಿಗೆ ಜೈ ಮಾತಾಜಿ.